ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ಫಸ್ಟ್ PUC ಎಕನಾಮಿಕ್ಸಿಗೆ ಸಂಬಂಧಪಟ್ಟ ಹಾಗೆ ಎಕನಾಮಿಕ್ಸಲ್ಲಿ ಈ ವರ್ಷ ನೀವು ಯಾವ್ಯಾವ ಚಾಪ್ಟರ್ಸ್ಗಳನ್ನ ಸ್ಟಡಿ ಮಾಡಬೇಕು ಅನ್ನೋದ್ರ ಬಗ್ಗೆ, ಚಾಪ್ಟರ್ಸ್ ಯಾವ್ದಾವ್ದಿದೆ ಅನ್ನೋದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ನಿಮಗೆ ಪಾರ್ಟ್ ಎ, ಪಾರ್ಟ್ ಬಿ ಅಂತ ಹೇಳಿಕೊಂಡು ಎರಡು ಡಿವಿಷನ್ನ ಮಾಡ್ತಾರೆ. ಪಾರ್ಟ್ ಎ ಸ್ಟ್ಯಾಟಿಸ್ಟಿಕ್ಸ್ ಇನ್ ಎಕನಾಮಿಕ್ಸ್ ಅಂತ ಇರುತ್ತೆ. ಅದರಲ್ಲಿ ಟೋಟಲ್ ಆಗಿ 8 ಚಾಪ್ಟರ್ಸ್ ನಿಮಗೆ ಬರುತ್ತೆ. ಅದೇ ರೀತಿಯಾಗಿ ಪಾರ್ಟ್ ಬಿ ಇಂಡಿಯನ್ ಎಕಾನಮಿ ಡೆವಲಪ್ಮೆಂಟ್ ಅಂತ ಇದೆ. ಇದರಲ್ಲೂ ಕೂಡ 8 ಚಾಪ್ಟರ್ಸ್ ಬರುತ್ತೆ. ಸೊ ಇವಾಗ ಎಕ್ಸಾಮ್ ಪ್ಯಾಟ್ರನ್ ಎಲ್ಲ ಹೇಗಿದೆ ಅನ್ನೋದು ನಿಮಗೆ ಗೊತ್ತಿದೆ ಮಕ್ಕಳೇ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿರ್ಬೋದು, ಫಿಲ್ ಇನ್ ದ ಬ್ಲ್ಯಾಂಕ್ಸು, ಮ್ಯಾಚ್ ದ ಫಾಲೋಯಿಂಗು, 1 ಮಾರ್ಕು, 2 ಮಾರ್ಕ್ಸು, 4 ಮಾರ್ಕ್ಸು, 6 ಮಾರ್ಕ್ಸು, ದೆನ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸು. ಇನ್ನೊಂದ್ಸಲ ಹೇಳ್ತೀನಿ, ನಿಮ್ಮ ಎಕನಾಮಿಕ್ಸಲ್ಲಿ ಕ್ವಶನ್ಸ್ ಯಾವ ಟೈಪಲ್ಲಿ ಕೇಳ್ತಾರೆ ಎಕ್ಸಾಮಿಗೆ ಅಂತ ಹೇಳಿದರೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು, ಫಿಲ್ ಇನ್ ದ ಬ್ಲ್ಯಾಂಕ್ಸು, ಮ್ಯಾಚ್ ದ ಫಾಲೋಯಿಂಗು, ನೆಕ್ಸ್ಟು 1 ಮಾರ್ಕ್ ಕ್ವಶನ್ಸು, 2 ಮಾರ್ಕ್ ಕ್ವಶನ್ಸು, 4 ಮಾರ್ಕ್ಸು, 6 ಮಾರ್ಕ್ಸು, ದೆನ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸನ್ನ ಕೇಳುವಂಥದ್ದು. ಹಾಗಾಗಿ ಪ್ರತಿ ಚಾಪ್ಟರಲ್ಲೂ ಕೂಡ ಏನು MCQ ಬರುತ್ತೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯಾವುದು, ಮ್ಯಾಚ್ ದ ಫಾಲೋಯಿಂಗ್ ಯಾವುದು ಅನ್ನೋದನ್ನು ಓದ್ಕೊಳ್ಳೋದಕ್ಕೆ ನಿಮಗೆ ಡೀಟೇಲ್ ಆಗಿ ಒಂದಿಷ್ಟು ಇನ್ಫಾರ್ಮೇಷನ್ನ ಕೊಟ್ಟರೆ ನೀವು ಸ್ಟಡಿ ಮಾಡ್ತೀರಿ ಅನ್ನುವಂಥ ಕಾರಣಕ್ಕೆ ಆಲ್ರೆಡಿ ನಿಮ್ಮ ಸೀನಿಯರ್ಸಿಗಾಗಿ ಅಪ್ಲೋಡ್ ಮಾಡಿರುವಂಥ ವೀಡಿಯೋಸ್ಗಳು ಸಾಕಷ್ಟು ಸಿಗುತ್ತೆ. ಆದರೆ 2025-26 ಈ ವರ್ಷ ಏನು ನೀವು ಫಸ್ಟ್ PUCಗೆ ಬಂದಿದ್ದೀರಿ ಮಕ್ಕಳೇ, ನಿಮಗೆ ಬೇಸಿಕ್ಕಾಗಿ ಯಾವ ಚಾಪ್ಟರ್ ಇದೆ ಅನ್ನೋದರಿಂದ ಸ್ಟಾರ್ಟ್ ಮಾಡಿದ್ರಷ್ಟೇ ಕ್ಲಾಸಸ್ ಅರ್ಥ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ಈ ಒಂದು ವಿಡಿಯೋದಲ್ಲಿ ಯಾವ್ಯಾವ ಚಾಪ್ಟರ್ ಇದೆ ಅನ್ನೋದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟು ಫಸ್ಟ್ ಚಾಪ್ಟರ್ ಏನಿದೆಯಲ್ಲ ಇಲ್ಲಿ ಇಂಟ್ರೊಡಕ್ಷನ್ ಅಂತ, ಈ ಚಾಪ್ಟ್ರಲ್ಲಿ MCQ ಕ್ವಶನ್ಸ್ ಹೇಗೆ ಬರುತ್ತೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯಾವ ಕ್ವಶನ್ಸ್ ಕೇಳ್ತಾರೆ, ಮ್ಯಾಥ್ ದ ಫಾಲೋಯಿಂಗ್ ಕಾನ್ಸೆಪ್ಟು ಯಾವುದು, ಎಲ್ಲ ಇಂಪಾರ್ಟೆಂಟು ಕೂಡ ಹೇಳ್ತೀನಿ, ಓಕೆನಾ? ಹಾಗಾದರೆ ಪಾರ್ಟ್ ಎಯಲ್ಲಿ ಸ್ಟ್ಯಾಟಿಸ್ಟಿಕ್ಸಲ್ಲಿ ಬರುವಂತಹ 8 ಚಾಪ್ಟರ್ಸ್. ಫಸ್ಟ್ ಚಾಪ್ಟರ್ ಇಂಟ್ರೊಡಕ್ಷನ್, ಸೆಕೆಂಡ್ ಒನ್ ಕಲೆಕ್ಷನ್ ಆಫ್ ಡೇಟಾ, ಥರ್ಡ್ ಒನ್ ಆರ್ಗನೈಸೇಷನ್ ಆಫ್ ಡೇಟಾ, ಫೋರ್ತ್ ಚಾಪ್ಟರ್ ಪ್ರೆಸೆಂಟೇಷನ್ ಆಫ್ ಡೇಟಾ, ಫಿಫ್ತ್ ಒನ್ ಮೆಷರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ, ಸಿಕ್ಸ್ತ್ ಒನ್ ಕೊರೆಲೇಷನ್, ಸೆವೆಂತ್ ಒನ್ ಇಂಡೆಕ್ಸ್ ನಂಬರ್ಸ್, ಏಯ್ತ್ ಒನ್ ಯೂಸ್ ಆಫ್ ಸ್ಟ್ಯಾಟಿಸ್ಟಿಕಲ್ ಟೂಲ್ಸ್. ಓಕೆನಾ? ನಿಮಗೆ ಫಸ್ಟ್ PUCಯಲ್ಲಿ ಪ್ರಾಬ್ಲಮ್ಸು ಕೂಡ ರೈಸ್ ಆಗುತ್ತೆ. ಹಾಗಾಗಿ ಚಾರ್ಟ್ ಆಗಿರಬಹುದು ಅಥವಾ ಕೆಲವೊಂದು ಪ್ರಾಬ್ಲಮ್ಸ್ಗಳಾಗಿರ್ಬೋದು ಹೇಗೆ ಮಾಡಬೇಕು ಅನ್ನೋದನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರಿಗೆ ಫಸ್ಟ್ ಚಾಪ್ಟರ್ ಈಗ ಆಲ್ರೆಡಿ ಜಸ್ಟ್ ಸ್ಟಾರ್ಟ್ ಆಗಿರೋದ್ರಿಂದ ಫಸ್ಟ್ ಚಾಪ್ಟರ್ ಕಂಪ್ಲೀಟ್ ಆಗಿರ್ಬೋದು, ಫುಲ್ಲಿ ಥಿಯರಿ ಕಾನ್ಸೆಪ್ಟ್ ಇರೋದ್ರಿಂದ ಫಸ್ಟ್ ಚಾಪ್ಟ್ರಲ್ಲಿ ಈಗ ಹೇಳುವಂತಹ ಕಾನ್ಸೆಪ್ಟ್ಗಳನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟು ಪಾರ್ಟ್ ಬಿಯಲ್ಲಿ ಬರುವಂತಹ 8 ಚಾಪ್ಟರ್ಸ್ ಯಾವ್ದ್ಯಾವ್ದು ಅಂತ ಇದೆ ನೋಡಿ ಇಲ್ಲಿ. ಇಂಡಿಯನ್ ಎಕನಾಮಿಕ್ ಡೆವಲಪ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್. ನೆಕ್ಸ್ಟು ಇಂಡಿಯನ್ ಎಕಾನಮಿ 1950 to 1990. ಥರ್ಡ್ ಚಾಪ್ಟರ್ ಎಕನಾಮಿಕ್ ರಿಫಾರ್ಮ್ಸ್ ಕೇಳ್ತಾರೆ. ಅದರಲ್ಲಿ ಲಿಬರಲೈಸೇಷನ್ನು, ಪ್ರೈವೇಟೈಸೇಷನು, ಗ್ಲೋಬಲೈಸೇಷನ್ ಕಾನ್ಸೆಪ್ಟ್ ಇರುತ್ತೆ. ಫೋರ್ತ್ ಚಾಪ್ಟರಲ್ಲಿ ಹ್ಯೂಮನ್ ಕ್ಯಾಪಿಟಲ್ ಫಾರ್ಮೇಷನ್ ಇನ್ ಇಂಡಿಯಾ ಅಂತ ಕೇಳ್ತಾರೆ. ಫಿಫ್ತ್ ಚಾಪ್ಟರ್ ರೂರಲ್ ಡೆವಲಪ್ಮೆಂಟ್ ಆಗಿರುತ್ತೆ. ಸಿಕ್ಸ್ತು ಎಂಪ್ಲಾಯ್ಮೆಂಟ್ ಚಾಪ್ಟರು, ಸೆವೆಂತ್ ಒನ್ನು ಎನ್ವಿರಾನ್ಮೆಂಟ್ ಆ್ಯಂಡ್ ಸಸ್ಟೈನೇಬಲ್ ಡೆವಲಪ್ಮೆಂಟು, ಏಯ್ತ್ ಚಾಪ್ಟರು ಡೆವಲಪ್ಮೆಂಟ್ ಎಕ್ಸ್ಪೀರಿಯನ್ಸಸ್ ಆಫ್ ಇಂಡಿಯಾ, ಈ ಒಂದು ಚಾಪ್ಟರ್ ಇರುತ್ತೆ. ಸೊ ಕೆಲವೊಂದು ಚಾಪ್ಟರ್ಗಳನ್ನ ನಿಮಗೆ ಆ್ಯಕ್ಚುಲಿ ತೆಗೆದಿದ್ದಾರೆ. ಸೊ ಇವಾಗ ಈ ವರ್ಷ ನೀವು ಓದ್ಕೊಳ್ಬೇಕಾಗಿರುವಂಥ ಚಾಪ್ಟರ್ಸ್ಗಳು ಇಷ್ಟು 2025-26 ಎಕಾಡೆಮಿಕ್ ಇಯರಲ್ಲಿ ಓದ್ತಾ ಇರುವಂತಹ ಮಕ್ಕಳಿಗೆ. ಹಾಗಾದರೆ ಕ್ವಶನ್ಸನ್ನ ಯಾವ ರೀತಿ ಕೇಳ್ತಾರೆ ಅನ್ನೋದನ್ನು ಕರೆಕ್ಟಾಗಿ ಒಂದು ಕಡೆ ನೋಟ್ ಡೌನ್ ಮಾಡಿಟ್ಕೊಳ್ಳಿ. ಯಾಕಂತ ಹೇಳಿದರೆ ನೋಟ್ಸ್ ಇದ್ದರೆ ನಿಮಗೆ ಓದ್ಕೊಳ್ಳೋದಕ್ಕೂ ಕೂಡ ಈಸಿ ಆಗುತ್ತೆ. ಓಕೆ, ಫಸ್ಟು ಈ ಚಾಪ್ಟ್ರಲ್ಲಿ ಬರುವಂತಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು MCQ 4 ಆಪ್ಷನ್ಸ್ ಕೊಟ್ಟಿರ್ತಾರೆ ಅವರೇ. ಅದರಲ್ಲಿ ರೈಟ್ ಆನ್ಸರ್ ಯಾವುದು ಅಂತ ನೀವು ಸೆಲೆಕ್ಟ್ ಮಾಡಿ ಬರೀಬೇಕು. ಈ ಚಾಪ್ಟರಲ್ಲಿ MCQ ಕ್ವಶನ್ಸಿಗೆ ಬರುವಂಥ ಕ್ವಶನ್ಸು 5 ಇದೆ. 5ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಇಫ್ ಯು ಆರ್ ಇನ್ ಜಾಬ್, ಯು ಆರ್ ವರ್ಕಿಂಗ್ ಫಾರ್ ಪೇಮೆಂಟ್, ಯು ಆರ್ ಕಾಲ್ಡ್. ನೀವೊಂದು ಜಾಬಲ್ಲಿದ್ದು ಪೇಮೆಂಟಿಗಾಗಿ ವರ್ಕ್ ಮಾಡ್ತಾ ಇದ್ರೆ ನಿಮ್ಮನ್ನು ಏನಂತ ಕರೀತಾರೆ? ಎಂಪ್ಲಾಯಿ. ಆನ್ಸರ್ ಎಂಪ್ಲಾಯಿ. ಸ್ಕೇರ್ಸಿಟಿ ಈಸ್ ದ ರೂಟ್ ಆಫ್. ಸ್ಕೇರ್ಸಿಟಿ ಈಸ್ ದ ರೂಟ್ ಆಫ್. ಆನ್ಸರ್ ಆಲ್ ಎಕನಾಮಿಕ್ ಪ್ರಾಬ್ಲಮ್ಸ್. ನೆಕ್ಸ್ಟು ಥರ್ಡ್ MCQ. ದ ಲಾಂಗ್ ಕ್ಯೂಸ್ ಎಟ್ ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್, ಸಿನಿಮಾ ಥಿಯೇಟರ್ ಆರ್ ಮ್ಯಾನಿಫೆಸ್ಟೇಷನ್ ಆಫ್. ಆರ್ ಆಲ್ ಮ್ಯಾನಿಫೆಸ್ಟೇಷನ್ಸ್ ಆಫ್. ಆನ್ಸರ್ scarcity. Alternative uses of resources give rise to the problem of choice. Answer choice. Okay. Next, fifth one. This subject is mainly around the study of mankind in the ordinary business of life. Answer economics.
ಸೊ ಈ 5 MCQ ಕ್ವಶನ್ಸ್ಗಳನ್ನ ನೀವು ನೋಡ್ಕೊಳ್ಬೇಕು. ಅದೇ ರೀತಿಯಾಗಿ ಈ ಚಾಪ್ಟರಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸು 5 ಕೇಳೋ ಚಾನ್ಸಸ್ ತುಂಬಾ ಇದೆ. ಇಷ್ಟು ವರ್ಷವೂ ಕೂಡ ಈ 5 ಕ್ವಶನ್ಸಲ್ಲೇ ಒಂದು ಬರ್ತಾ ಇರುವಂಥದ್ದು. ಹಾಗಾಗಿ ಕೊಡ್ತಾ ಇರುವಂಥ ಕ್ವಶನ್ಸು ತುಂಬಾ ಇಂಪಾರ್ಟೆಂಟು. ಫಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ವೆನ್ ಯು ಬೈ ಗೂಡ್ಸ್ ಯು ಆರ್ ಕಾಲ್ಡ್ ಎ ಡ್ಯಾಶ್. ಆನ್ಸರ್ ಕನ್ಸ್ಯೂಮರ್. ಓಕೆ. ಸೆಕೆಂಡ್ ಒನ್. When you produce goods, you are called a dash. Answer producer. When you sell goods for profit, you are called a seller. Resources are limited, but wants are dash unlimited. Resources limited ಇದೆ, ನಮ್ಮ wants unlimited ಆಗಿದೆ. Data, numbers, equations are being used in dash ಸ್ಟ್ಯಾಟಿಸ್ಟಿಕ್ಸ್. ಆನ್ಸರ್ ಸ್ಟ್ಯಾಟಿಸ್ಟಿಕ್ಸ್. ನೆಕ್ಸ್ಟು 1 ಮಾರ್ಕಿನ ಕ್ವಶನ್ಸು. ಇಲ್ಲಿ MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸು ರೈಸ್ ಆಗುತ್ತೆ ಈ ಚಾಪ್ಟ್ರಲ್ಲಿ. ಯಾವಾಗಲೂ ಕೂಡ ಮ್ಯಾಥ್ ದ ಫಾಲೋಯಿಂಗ್ ಕ್ವಶನ್ಸು ಈ ಚಾಪ್ಟರ್ ಮೇಲೆ ಕೇಳಲಿಲ್ಲ, ಹಾಗಾಗಿ ಮ್ಯಾಥ್ ದ ಫಾಲೋಯಿಂಗ್ ಇದರಲ್ಲಿಲ್ಲ. 1 ಮಾರ್ಕಿನ ಕ್ವಶನ್ಸು ತುಂಬ ಸಲ ಕೇಳಿದ್ದಾರೆ. ಟೋಟಲ್ ಆಗಿ 4 ಕ್ವಶನ್ಸ್ ಇರೋದು. 1 ಮಾರ್ಕಿಂದು 4 ಕ್ವಶನ್ಸ್ ಇರೋದು. ಕರೆಕ್ಟಾಗಿ ನೋಡ್ಕೊಳ್ಳಿ. What is economics according to Alfred Marshall? According to Professor Alfred Marshall, economics is the study of mankind in the ordinary business of life. ಇಷ್ಟೇ, ಈ ಮೀನಿಂಗ್ನ ಕಲ್ತ್ಕೊಳ್ಳಿ. ಸೆಕೆಂಡ್ ಕ್ವಶನ್. ವಾಟ್ ಆರ್ ಎಕನಾಮಿಕ್ ಡೇಟಾ? The economic facts in terms of numbers are known as economic data. Next, third question. The national income divided into wages, profit, rent and interest. What is called? This is the study of distribution. Answer, this is the study of distribution. Very important topic. Tumba sala kelidare idana. Next, what is statistics? Statistics means numerical facts are systematically collected. Statistics means numerical facts are systematically collected. ಓಕೆನಾ. ನೆಕ್ಸ್ಟು ಈ ಇಂಟ್ರೊಡಕ್ಷನ್ ಫಸ್ಟ್ ಚಾಪ್ಟರಲ್ಲಿ ಬರುವಂತಹ 2 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸು. ಫಸ್ಟ್ ಒನ್. ಜನರಲಿ ಇನ್ ವಿಚ್ 3 ಪಾರ್ಟ್ಸ್ ಎಕನಾಮಿಕ್ಸ್ ಈಸ್ ಡಿಸ್ಕಸ್ಡ್? 3 ಪಾರ್ಟ್ಸ್ ಯಾವುದು ನಾವು ಡಿಸ್ಕಸ್ ಮಾಡುವಂತಹ ಎಕನಾಮಿಕ್ಸನ್ನ ನಾವು ಡಿಸ್ಕಸ್ ಮಾಡುವಂತಹ ಮೇನ್ 3 ಪಾರ್ಟ್ಸ್ ಯಾವುದು ಅಂತ ಹೇಳಿದ್ರೆ ಕನ್ಸಂಪ್ಷನ್, ಪ್ರೊಡಕ್ಷನ್, ಡಿಸ್ಟ್ರಿಬ್ಯೂಷನ್. ಸಾಕಾಗತ್ತೆ, ಪಾಯಿಂಟ್ಸ್ ಮಾತ್ರ ಬರೆದ್ರೆ ಸಾಕು. ಬಟ್ ನಿಮಗೆ ನೀಡಿರಬಹುದು ಕನ್ಸಂಪ್ಷನ್ ಅಂತ ಹೇಳಿದರೆ ಏನು, ಪ್ರೊಡಕ್ಷನ್ ಅಂತ ಹೇಳಿದರೆ ಏನು, ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿದರೆ ಅದರ ಮೀನಿಂಗ್ ಏನು ಅನ್ನೋದು ನಿಮಗೆ ನೀಡಿರಬಹುದು, ನೋಟ್ಸ್ ಬೇಕಾಗಿರಬಹುದು ಅನ್ನುವಂಥ ಕಾರಣಕ್ಕೆ ಇಲ್ಲಿ ಎಕ್ಸ್ಪ್ಲನೇಷನ್ ಬರೆದಿದ್ದೀನಿ. ಪಾಸ್ ಮಾಡಿ ಬರ್ಕೊಳ್ಳಿ. ಬಟ್ 2 ಮಾರ್ಕ್ಸಿಗೆ ಈ ಕ್ವಶನ್ನ ಕೇಳಿದರೆ ಪಾಯಿಂಟ್ಸ್ ಮಾತ್ರ ಬರೆದ್ರೆ ಸಾಕು. ನೆಕ್ಸ್ಟ್, ಮೆನ್ಷನ್ ಎನಿ 2 ಸ್ಕೇರ್ಸಿಟೀಸ್ ಇನ್ ಯುವರ್ ಡೈಲಿ ಲೈಫ್. ನಿಮ್ಮ ದಿನನಿತ್ಯದ ಜೀವನದಲ್ಲಿ ಇರುವಂತಹ ಕೊರತೆ, ಸ್ಕೇರ್ಸಿಟಿ ಏನು? ಫಸ್ಟ್ ಒನ್, ಶಾರ್ಟೇಜ್ ಆಫ್ ಎಸೆನ್ಷಿಯಲ್ ಕಮಾಡಿಟೀಸ್, ಲಿಮಿಟೆಡ್ ಅಮೌಂಟ್ ಆಫ್ ಪಾಕೆಟ್ ಮನಿ, ಕ್ರೌಡೆಡ್ ಬಸ್ಸಸ್ ಆ್ಯಂಡ್ ಟ್ರೈನ್ಸ್, ದ ರಶ್ ಟು ಗೆಟ್ ಎ ಟಿಕೆಟ್ ಟು ವಾಚ್ ಎ ನ್ಯೂ ಫಿಲ್ಮ್. ಓಕೆನಾ, ಯಾವುದಾದ್ರೂ 2 ಬರೆದ್ರೆ ಸಾಕು. ನೆಕ್ಸ್ಟು ಥರ್ಡ್ ಕ್ವಶನ್, ರೈಟ್ ಎನಿ 2 ರಿಸೋರ್ಸಸ್ ವಿಚ್ ಹ್ಯಾವ್ ಆಲ್ಟರ್ನೇಟಿವ್ ಯೂಸಸ್. ಒಂದಕ್ಕಿಂತ ಹೆಚ್ಚು ಉಪಯೋಗಗಳನ್ನು ಹೊಂದಿರುವಂತಹ ರಿಸೋರ್ಸ್ ಯಾವುದು? 2 ರಿಸೋರ್ಸಸ್ ಬರೆದ್ರೆ ಸಾಕು. ಲ್ಯಾಂಡ್, ಲೇಬರ್, ವಾಟರ್, ಮನಿ, ಎನರ್ಜಿ. ಸೊ ಯಾವುದಾದ್ರೂ 2 ಪಾಯಿಂಟನ್ನು ಬರೆದ್ರೆ ಸಾಕು. ಫೋರ್ತ್ ಕ್ವಶನ್, ಈ ಚಾಪ್ಟ್ರಲ್ಲಿ ಕೇಳುವಂತಹ 2 ಮಾರ್ಕ್ಸಿನ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್ನು, ಎಂಪ್ಲಾಯಿ ಮತ್ತು ಎಂಪ್ಲಾಯರ್ ಇಬ್ಬರಿಗೂ ಕೂಡ ಡಿಫ್ರೆನ್ಸನ್ನು ಕೇಳ್ತಾರೆ. ಕರೆಕ್ಟಾಗಿ 2 ಪಾಯಿಂಟನ್ನು ನೋಡಿಟ್ಕೊಳ್ಬೇಕು ನೀವು. ಎಂಪ್ಲಾಯಿ, ಎಂಪ್ಲಾಯರ್ ಅಂತ ಹೇಳ್ಕೊಂಡು ಕಾಲಮ್ನ ಡಿವೈಡ್ ಮಾಡ್ಕೊಳ್ಳಿ. ಡಿವೈಡ್ ಮಾಡಿಕೊಂಡು ಎಂಪ್ಲಾಯಿ ಅಂತ ಹೇಳಿದರೆ, ಎಂಪ್ಲಾಯಿ ಈಸ್ ಎ ಪರ್ಸನ್ ಹೂ ವರ್ಕಿಂಗ್ ಫಾರ್ ಸಮ್ ಅದರ್ ಪರ್ಸನ್ ಆ್ಯಂಡ್ ಗೆಟ್ ಪೇಯ್ಡ್ ಫಾರ್ ಇಟ್ ಅಂತ ಬರಿತೀವಿ. ಎಂಪ್ಲಾಯಿ. ಎಂಪ್ಲಾಯರ್ ಅಂತ ಹೇಳಿದ್ರೆ ಅವನು ಅಲ್ಲೇನಾಗಿರ್ತಾನೆ, ಎಂಪ್ಲಾಯರ್ ಈಸ್ ಎ ಪರ್ಸನ್ ಹೂ ರೈಸಸ್ ದ ಸರ್ವೀಸಸ್ ಆಫ್ ಎನದರ್ ಪರ್ಸನ್. ಎಂಪ್ಲಾಯರು ಓನರು, ಎಂಪ್ಲಾಯಿ ಅಲ್ಲಿ ವರ್ಕರು. ಓಕೆನಾ, ಎಂಪ್ಲಾಯರು
ಓನರ್, ಎಂಪ್ಲಾಯಿ, ವರ್ಕರ್. ನೆಕ್ಸ್ಟ್, ಎಂಪ್ಲಾಯಿ ಈಸ್ ಎ ವರ್ಕರ್ ಹೂ ಈಸ್ ಹೈರ್ಡ್ ಟು ಪರ್ಫಾರ್ಮ್ ಎ ಜಾಬ್ ಇನ್ ರಿಟರ್ನ್ ಫಾರ್ ಪೇಮೆಂಟ್. ಎಂಪ್ಲಾಯರ್ ಅಂತ ಹೇಳಿದರೆ ಎಂಪ್ಲಾಯರ್ ಈಸ್ ಎ ಪರ್ಸನ್ ಆರ್ ಫರ್ಮ್ ದಟ್ ಎಂಪ್ಲಾಯೀಸ್ ವರ್ಕರ್ ಟು ಪರ್ಫಾರ್ಮ್ ಆ್ಯನ್ ಎಕನಾಮಿಕ್ ಆಕ್ಟಿವಿಟಿ. ಸೊ ಇದಿಷ್ಟು ಕೂಡ ಈ ಚಾಪ್ಟ್ರಲ್ಲಿ ಬರುವಂತಹ MCQ ಕ್ವಶನ್ಸು, ಫಿಲ್ ಇನ್ ದ ಬ್ಲ್ಯಾಂಕ್ಸು, 1 ಮಾರ್ಕು 2 ಮಾರ್ಕ್ ಕ್ವಶನ್ಸು. ಈ ಚಾಪ್ಟ್ರಲ್ಲಿ 6 ಮಾರ್ಕ್ಸಿನ ಯಾವ್ಯಾವ ಕ್ವಶನ್ಸು ಕೇಳಲ್ಲ, 4 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ಇಲ್ಲಿ. ಇದನ್ನು 6ಗೆ ಕನ್ವರ್ಟ್ ಮಾಡಿ ಕೇಳಿದ್ರು ಕೂಡ ಕೇಳಬಹುದು. ಸೊ ಲಾಂಗ್ ಕ್ವಶನ್ಸ್ ಅಂತ ನೀವು ಟೋಟಲ್ ಆಗಿ 4 ಕ್ವಶನ್ಸ್ ತುಂಬ ಇಂಪಾರ್ಟೆಂಟ್ ಇದೆ. ಲಾಂಗ್ ಕ್ವಶನ್ಸ್ 4 ಆ್ಯಂಡ್ 6 ಮಾರ್ಕ್ಸಿಗೆ ಸಂಬಂಧಪಟ್ಟಾಗೆ 4 ಕ್ವಶನ್ಸನ್ನು ನೀವು ಈ ಚಾಪ್ಟ್ರಲ್ಲಿ ಓದ್ಕೊಳ್ಬೇಕು. ಕರೆಕ್ಟಾಗಿ ಬರೆದಿಟ್ಕೊಳ್ಳಿ ಒಂದು ಕಡೆ. ಫಸ್ಟ್ ಒನ್, ಸ್ಕೇರ್ಸಿಟಿ ಈಸ್ ದ ರೂಟ್ ಆಫ್ ಆಲ್ ಎಕನಾಮಿಕ್ ಪ್ರಾಬ್ಲಮ್ಸ್, ಎಕ್ಸ್ಪ್ಲೈನ್ ದ ಸ್ಟೇಟ್ಮೆಂಟ್. ಈ ಒಂದು ಕ್ವಶನ್ನ ನೀವು ನೋಡ್ಕೊಳ್ಬೇಕು. ಅದೇ ರೀತಿಯಾಗಿ ಸೆಕೆಂಡ್ ಕ್ವಶನ್, ಬ್ರೀಫ್ಲಿ ಎಕ್ಸ್ಪ್ಲೈನ್ ಹೌ ಸ್ಟ್ಯಾಟಿಸ್ಟಿಕ್ಸ್ ಹೆಲ್ಪ್ ಟು ಸ್ಟಡಿ ಎಕನಾಮಿಕ್ಸ್. 2 ಕ್ವಶನ್ನು. ಮೂರನೇದು, ಅಲ್ಲಾವುದ್ದೀನ್ ಏನಿದ್ದಾನೆ, ಅಲ್ಲಾದ್ದೀನ್ ಅವನ ಒಂದು ರಿಯಲ್ ಲೈಫ್ ಹೇಗಿತ್ತು ಅನ್ನುವಂತಹ ಸ್ಟೋರಿಯನ್ನು ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ, ಕೇಳುವಂತಹ ಚಾನ್ಸಸ್ ಇದೆ. ಲಾಸ್ಟ್ ಕ್ವಶನ್, ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ ಆರ್ ನೋ ಸಬ್ಸ್ಟಿಟ್ಯೂಟ್ ಫಾರ್ ಕಾಮನ್ ಸೆನ್ಸ್, ಎಕ್ಸ್ಪ್ಲೈನ್ ವಿತ್ ಎಕ್ಸಾಂಪಲ್. ಈ 4 ಕ್ವಶನ್ನ ಒಂದು ಕಡೆ ಬರೆದಿಟ್ಕೊಳ್ಳಿ. ನಾನು ಲಾಂಗ್ ಕ್ವಶನ್ ಆನ್ಸರ್ನ ಕೊಡುವಾಗ ನಿಮಗೆ ಆ ವಿಡಿಯೋದ ಲಿಂಕು ಈ ವಿಡಿಯೋದ ಕಮೆಂಟಲ್ಲಿ ನಿಮಗೆ ಸಿಗುತ್ತೆ. ಓಕೆ ಅಲ್ಲ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ನಿಮಗೆ ಪ್ರತಿ ಚಾಪ್ಟರಿನ MCQ, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಮ್ಯಾಥ್ ದ ಫಾಲೋಯಿಂಗ್ ಬೇಕಾಗುತ್ತೆ. ಇವಾಗ ಈ ಚಾಪ್ಟ್ರಲ್ಲಿ ಮ್ಯಾಥ್ ದ ಫಾಲೋಯಿಂಗ್ ಇರಲಿಲ್ಲ, ಬಟ್ ಸೆಕೆಂಡ್ ಚಾಪ್ಟರು ಕಲೆಕ್ಷನ್ ಆಫ್ ಡೇಟಾ ಏನಿದೆ ಇದರಲ್ಲಿ MCQ ಇದೆ, ನೆಕ್ಸ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸ್ ಇದೆ, ಅದೇ ರೀತಿಯಾಗಿ ಮ್ಯಾಥ್ ದ ಫಾಲೋಯಿಂಗ್ ಕೂಡ ಇದೆ. ಹಾಗಾಗಿ ಸೆಕೆಂಡ್ ಚಾಪ್ಟರ್ಗೆ ಸಂಬಂಧಪಟ್ಟಾಗೆ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ನ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ಬರಬೇಕು ಅಂತ ಹೇಳಿದ್ರೆ ಜಸ್ಟ್ ಸಿಂಪಲ್ ನಮ್ಮ ಚಾನಲ್ ಪಲ್ಲವಿ ಟ್ಯುಟೋರಿಯಲ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಸೊ ಈ ಒಂದು ವೀಡಿಯೋಸ್ಗಳನ್ನ ಮಾಡ್ತಾ ಇರುವಂಥ ಉದ್ದೇಶ, ನಿಮಗೆ ಯಾವ ಚಾಪ್ಟರಲ್ಲಿ ಯಾವ ಕಾನ್ಸೆಪ್ಟನ್ನು ಯಾವ ಮೆಥಡಲ್ಲಿ ಓದ್ಕೊಳ್ಬೇಕು ಅನ್ನೋದಕ್ಕೆ ಗೊತ್ತಾಗೋದಕ್ಕೋಸ್ಕರ ನಾನು ನೋಟ್ಸ್ ಕೊಡ್ತಾ ಇರೋದು. ಬಟ್ ನಿಮ್ಮ ಎಕನಾಮಿಕ್ಸ್ ರಿಲೇಟೆಡ್ ಇದರಲ್ಲಿರುವಂಥ ಪ್ರಾಬ್ಲಮ್ಸ್ ಆಗಿರ್ಬೋದು, ಕಾನ್ಸೆಪ್ಟ್ ಆಗಿರ್ಬೋದು, ಲಾಸ್ಟ್ ಇಯರ್ ಸ್ಟೂಡೆಂಟ್ಸಿಗೆ ಎಕ್ಸ್ಪ್ಲೈನ್ ಮಾಡಿರುವಂಥ ವೀಡಿಯೋಸ್ಗಳು ಸಾಕಷ್ಟಿದೆ. ಸೊ ಫಸ್ಟ್ PUC ಎಕನಾಮಿಕ್ಸ್ ಅಂತ ಕೊಟ್ಟು ನೀವು ಯಾವುದೇ ಟಾಪಿಕ್ ಕೊಟ್ಟರು ಕೂಡ ನನ್ನ ಚಾನಲಲ್ಲಿ ನಿಮಗೆ ಸಿಗುತ್ತೆ. ಹಾಗಾಗಿ ಕ್ಲಾಸಸ್ಗಳು ಬೇಕಿದ್ರೆ ಆ ವಿಡಿಯೋನ ವಾಚ್ ಮಾಡಿ. ಓಕೆನಾ ಮಕ್ಕಳೇ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.